ಸ್ನೇಹಿತರೆ ನಮಸ್ಕಾರ. ಇದೇ ಜೂನ್ನಲ್ಲಿ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಸಂಚಾರ ಆಗ್ತಾ ಇದೆ. ಸೊ ಚಿತ್ರಪಕ್ಷ ಅಯನಾಂಶದ ಪ್ರಕಾರ ಜೂನ್ 1 ಮತ್ತು 2ನೇ ತಾರೀಕಿನ ನಡುವೆ ಈ ರಾಶಿ ಬದಲಾವಣೆ ನಡೀತಾ ಇದೆ. ಸೊ ಗುರು ರಾಶಿ ಬದಲಾವಣೆಯಿಂದ ಕೆಲವೊಂದು ರಾಶಿಗಳಿಗೆ ಗುರುಬಲ ಬಂದಂಗಾಗುತ್ತೆ, ಮತ್ತೆ ಕೆಲ ರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಸೊ ವೃಷಭ ರಾಶಿಯನ್ನು ಪರಿಗಣಿಸೋದಾದರೆ 3ನೇ ಮನೆಗೆ ಗುರು ಸಂಚಾರ ಆಗ್ತಾ ಇರೋದ್ರಿಂದಾಗಿ ಇವರಿಗೆ ಮುಂದಿನ 1 ವರ್ಷದ ಮಟ್ಟಿಗೆ ಗುರುಬಲ ಇರೋದಿಲ್ಲ ಅಂತ ಕನ್ಸಿಡರ್ ಆಗುತ್ತೆ. ಗುರುಬಲ ಇಲ್ಲ ಅಂದ ಮಾತ್ರಕ್ಕೆ ಜೀವನದಲ್ಲಿ ಏನು ನಡೆಯೋದಿಲ್ಲ ಅಂತ ಏನು ಅಂದ್ಕೊಳ್ಳೋ ಅಗತ್ಯ ಇಲ್ಲ. ಯಾಕೆಂದರೆ ಏನು ಈ ಗುರು ಸಂಚಾರದ ಎಫೆಕ್ಟ್ ಏನಿದೆಯೋ ಇದು ಒಂದೇ ಜೀವನವನ್ನು ಕಂಪ್ಲೀಟಾಗಿ ನಿರ್ಧರಿಸೋದಿಲ್ಲ. ಜಾತಕದಲ್ಲಿನ ಯೋಗಗಳು, ವೈಯಕ್ತಿಕ ಜಾತಕದಲ್ಲಿನ ಯೋಗಗಳು ಮತ್ತು ಸದ್ಯ ನಡೀತಾ ಇರುವಂಥ ದಶೆ ಭುಕ್ತಿಗಳು, ಇವು ಪ್ರಧಾನವಾಗಿ ಜೀವನದ ಏನು ಘಟನೆಗಳು ಅಥವಾ ಜೀವನದ ಒಂದು ಪ್ರಗತಿ ಅಂತ ಏನಿದೆಯೋ, ಏಳಿಗೆ ಅಂತ ಏನಿದೆಯೋ ಇದನ್ನು ನಿರ್ಧಾರ ಮಾಡುತ್ತೆ. ಇನ್ನು ಜಾತಕದಲ್ಲಿ ಗುರು ಸಂಚಾರದ ರಾಶಿಯಲ್ಲಿ ಅಷ್ಟಕ ವರ್ಗ ಬಿಂದುಗಳು ಅಂತಿರ್ತವೆ. ಸೊ ಅದು ಅದರ ಜೊತೆಗೆ ನಕ್ಷತ್ರಗಳು, ಇದು ಕೂಡ ಏನು ಈ ಗುರು ಸಂಚಾರದ ಎಫೆಕ್ಟ್ ಏನಿದೆ ಇದನ್ನು ಸಾಕಷ್ಟು ಮಾರ್ಪಾಡು ಮಾಡ್ತದೆ. ಬೃಹತ್ ಸಂಹಿತ ಜ್ಯೋತಿಷ್ಯದ ಒಂದು ಬಹಳ ಪ್ರಮುಖವಾದ ಮೂಲ ಗ್ರಂಥ. ಇದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ, ಗುರು ಸಂಚಾರದ ಫಲಗಳೇನಿದೆಯೋ ಇದನ್ನು ದಶೆಗಳ ಜೊತೆ ಅನ್ವಯಿಸಿ ನಿರ್ಣಯಿಸಬೇಕು ಅಂತ ಹೇಳಲಾಗಿದೆ. ಇಲ್ಲಿ ಸಂಸ್ಕೃತ ಶ್ಲೋಕದ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಕೂಡ ಇದೆ, ನೀವು ಬೇಕಾದ್ರೆ ಓದ್ಕೊಳ್ಬೋದು. ಹಾಗೊಂದು ವೇಳೆ ಗುರುಬಲ ಇಲ್ಲ ಅಂದ್ರೂ ಕೂಡ ದಶೆ ಚೆನ್ನಾಗಿತ್ತು ಅಂದರೆ ತನ್ನ ಪಾಡಿಗೆ ತಾನು ಆ ಕಾರ್ಯಗಳು ನಡೀತವೆ. ಆ್ಯಕ್ಚುಲಿ ನಿಮಗೆ ಆ ಕಾರ್ಯಗಳು ನಡೀತವೋ ಇಲ್ವೋ ಅನ್ನೋ ನಂಬಿಕೆಗೆ ಕೊರತೆ ಇರುತ್ತೆ ಹೊರತು ಘಟನೆ ನಡೆಯೋದಿಲ್ಲ ಅಂತೇನಿಲ್ಲ. ಸೊ ಹಂಗಾಗಿ ಕೇವಲ ಗುರುಬಲ ಒಂದರಿಂದನೇ ಜೀವನದಲ್ಲಿ ಎಲ್ಲವೂ ನಡಿಬೇಕು ಅಥವಾ ಗುರುಬಲ ಇಲ್ಲ ಅಂದರೆ ಜೀವನದಲ್ಲಿ ಏನು ನಡೆಯೋದಿಲ್ಲ ಅನ್ನುವಂಥ ಆಲೋಚನೆಗಳೇನಿದೆಯೋ ಅದು ಅಷ್ಟೊಂದು ಸಮಂಜಸ ಅಲ್ಲ ಅಂತ ಹೇಳಿ ಹೊರಟಿದ್ದೀನಿ. ಇನ್ನು ಗುರು ಅಂದರೆ ಮುಖ್ಯವಾಗಿ ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ, ನಮಗೆ ಸಿಗುವ ಅವಕಾಶಗಳು, ನಿರೀಕ್ಷೆಗಳು ಮತ್ತು ಮಾರ್ಗದರ್ಶನ ಅಂತ ಅರ್ಥ. ಸೊ ಇವಾಗ ಗುರುಬಲ ಇಲ್ಲ ಅಂತ ಹೇಳೋದಾದ್ರೆ, ಈಗ ವೃಷಭ ರಾಶಿಗೆ ಮುಂದಿನ 1 ವರ್ಷ ಗುರುಬಲ ಇರೋದಿಲ್ಲ. ಅದರಿಂದ ಏನಾಗುತ್ತೆ ಅನ್ನೋ ವಿಚಾರ, ಇವರಿಗೆ ಆ್ಯಕ್ಚುಲಿ ಅವಕಾಶಗಳು ಕಡಿಮೆ ಇರ್ಬೋದು. ಏನು ಅಂದ್ಕೊಂಡಿರ್ತೀರೋ ಆ ವಿಚಾರದಲ್ಲಿ ಆಗುತ್ತೋ ಇಲ್ವೋ ಅನ್ನೋ ನಂಬಿಕೆ ಅಪನಂಬಿಕೆಗಳ ಹೊಯ್ದಾಟ ಇರ್ತದೆ. ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸದ ಕೊರತೆ ಇರ್ತದೆ. ನಿರೀಕ್ಷೆಗಳು ಮತ್ತು ವಾಸ್ತವ ಪರಿಸ್ಥಿತಿಗಳು ಅಂತ ಏನಿದೆಯೋ ಇದು ಮ್ಯಾಚ್ ಆಗ್ತಾ ಇರೋದಿಲ್ಲ. ಸಲಹೆಗಳು ಮತ್ತು ಮಾರ್ಗದರ್ಶನಗಳನ್ನು ತಿರಸ್ಕರಿಸುವ ಮನೋಭಾವ ಕೂಡ ಇರ್ತದೆ. ವೃಷಭ ರಾಶಿಗೆ ಗುರು 3ನೇ ಭಾವದಲ್ಲಿರೋದ್ರಿಂದಾಗಿ ಸೆಲ್ಫ್ ಎಫರ್ಟ್ಗೆ ಹೆಚ್ಚಿನ ಮಹತ್ವ ಇರ್ತದೆ. ಕೆಲ ಬದಲಾದ ಸನ್ನಿವೇಶಗಳನ್ನು ಎದುರಿಸಬೇಕಾಗಿ ಬರ್ಬೋದು, ಕೆಲವೊಂದು ಟ್ರಾನ್ಸ್ಫಾರ್ಮೇಷನ್ಗಳಿಗೆ ಒಗ್ಗಿಕೊಳ್ಬೇಕಾಗ್ಬೋದು, ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾದ ಪ್ರಮೇಯ ಬರ್ಬೋದು. ಪ್ರಯತ್ನಕ್ಕೆ ತಕ್ಷಣ ಫಲ ಸಿಗ್ತಾ ಇರೋದಿಲ್ಲ, ಹೀಗಾಗಿ ಮೋಟಿವೇಶನ್ ಕಮ್ಮಿ ಆಗ್ಬೋದು. ಆಯ್ಕೆಗಳು ಅವಕಾಶಗಳು ಕಾಣಿಸದೇ ಇರ್ಬೋದು. ಆಯ್ಕೆ ಅವಕಾಶಗಳು ಕಂಡರೂ ಕೂಡ ಅದರ ಸುತ್ತ ಅನುಮಾನಗಳು ಕಾಡ್ಬೋದು. ನನ್ನಿಂದ ಇದು ಸಾಧ್ಯ ಆಗುತ್ತಾ ಅನ್ನೋ ಅಪನಂಬಿಕೆ ಕೂಡ ಉಂಟಾಗ್ಬೋದು. ವೃಷಭ ರಾಶಿಯವರಿಗೆ ಒಂದು ರೀತಿಯ ಸ್ಟೇಬಲ್ ಮೈಂಡ್ಸೆಟ್ ಇರ್ತದೆ. ಸೊ ಇದು ಸ್ಟೇಬಲ್ ಮೈಂಡ್ಸೆಟ್ ಇರೋದು ಒಳ್ಳೆಯದು ಹೌದು. ಕೆಲವೊಂದು ಸಂದರ್ಭಗಳಲ್ಲಿ ಇದು ಇವರು ಬದಲಾವಣೆಗಳು ಅಂತ ಏನು ಬರ್ತದೋ ಅದಕ್ಕೆ ಇವರು ಸಡನ್ ಬದಲಾವಣೆಗಳು, ಸಡನ್ ಚೇಂಜಸ್ ಅಂತ ಬಂದಾಗ ಅದಕ್ಕೆ ಇವರು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ. ಇದು ಶುಕ್ರನ ರಾಶಿ, ಹೀಗಾಗಿ ಕಲಾತ್ಮಕತೆ ಇರ್ತದೆ, ಪ್ರಾಕ್ಟಿಕಾಲಿಟಿಗೆ ಹೆಚ್ಚು ಮಹತ್ವ ಕೊಡ್ತಾರೆ. ಆದರೆ ಇವ್ರದ್ದು ಒಂದು ಸಮಸ್ಯೆ ಏನಾಗುತ್ತೆ ಅಂದರೆ, ಎಲ್ಲಿವರೆಗೆ ಇವರಿಗೆ ಡೈರೆಕ್ಟಾಗಿ ಬಂದು ಅಂದರೆ ಇವರಿಗೇನೆ ಬಂದು ಪ್ರಾಬ್ಲಮ್ ಅಂತ ಟಚ್ ಆಗುತ್ತೋ ಅಲ್ಲಿವರೆಗೂ ಕೂಡ ಇವರು ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಮುಂದಿನ 1 ವರ್ಷದ ಮಟ್ಟಿಗೆ ಈ ಗುರುಬಲ ಇಲ್ಲದ ಅವಧಿಯಲ್ಲಿ ಕೆಲವೊಂದು ಅನಿವಾರ್ಯ ಬದಲಾವಣೆಗಳು ಇವರಿಗೆ ಎದುರಿಸುವಂಥ ಪ್ರಮೇಯ ಬರ್ಬೋದು. ಸೊ ಇಲ್ಲಿ ಆ ಬದಲಾವಣೆಗಳಿಗೆ ಒಗ್ಗಿಕೊಳ್ಬೇಕಾದ್ರೆ ಒಂದು ರೀತಿಯ ಪ್ರೆಷರ್, ಒತ್ತಡವನ್ನು ಅನುಭವಿಸುವಂಥ ಒಂದು ಪ್ರಮೇಯ ಇರ್ತದೆ. ಒಂದು ಸ್ವಲ್ಪ ಮಾನಸಿಕ ಬಳಲಿಕೆ ಇವರಿಗೆ ಉಂಟಾಗ್ಬೋದು. ಏನು ಕೆಲಸ ಮಾಡ್ತಾ ಇರ್ತಾರೋ ಅದರಲ್ಲಿ ಆಸಕ್ತಿ ಕಡಿಮೆ ಆಗ್ಬೋದು. ಇವರು ಇಂಥ ಸಂದರ್ಭಗಳಲ್ಲಿ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರಬೇಕು. ಏನೇ ಪರಿಸ್ಥಿತಿಗಳಿದ್ರೂ ಕೂಡ ಇದನ್ನು ಒಂದು ಕಲಿಕೆ ಅಂತ ಪರಿಗಣಿಸಬೇಕಾಗುತ್ತೆ. ನನ್ನಿಂದ ಆಗಲ್ಲ ಅಂತ ಕೈ ಚೆಲ್ಲೋದಕ್ಕೆ ಹೋಗಬಾರ್ದು. ಬಿಹೇವಿಯರ್ನಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕೇ ಹೊರತು ಪರಿಸ್ಥಿತಿಯಲ್ಲಿ ಬದಲಾಗಬೇಕು ಅಂತ ನಿರೀಕ್ಷೆ ಮಾಡಬಾರ್ದು. ಸ್ಟೇಬಲ್ ಆಗಿರುವಂಥ ಉದ್ಯೋಗವನ್ನು ಬಿಡೋದು, ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ಗಳಿಗೆ ಕೈ ಹಾಕೋದು, ಹುಸಿ ನಂಬಿಕೆ ಇಟ್ಕೊಂಡು ಹೊಸದಾಗಿ ಸಾಲ, ಈ ರೀತಿಯ ದೀರ್ಘಾವಧಿ ಕಮಿಟ್ಮೆಂಟ್ಗಳನ್ನು ಮಾಡ್ಕೊಳ್ಳೋದು, ಇದಕ್ಕೆಲ್ಲ ಈ ಅವಧಿ ಪ್ರಶಸ್ತವಾಗಿರೋದಿಲ್ಲ. ಮತ್ತು ಇಲ್ಲಿ ಗುರು ಗೋಚರ ಪಾಸಿಟಿವ್ ಇಲ್ಲ ಅಂದಾಗ ರೆಮಿಡಿ ಏನು ಅನ್ನೋ ಪ್ರಶ್ನೆ ಬರ್ತದೆ. ಸೊ ನಾ ಇಲ್ಲಿ ಪ್ರಾಕ್ಟಿಕಲಿ ಅಪ್ಲೈ ಮಾಡಬಹುದಾದಂಥ ಕೆಲ ರೆಮಿಡಿಗಳನ್ನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ದೇವರು, ಪೂಜೆ, ಪುನಸ್ಕಾರ ಇದೆಲ್ಲವೂ ಮಾಡಿದ್ರೂ ಕೂಡ ನೀವು ಪ್ರಾಕ್ಟಿಕಲಿ ಸೆಲ್ಫ್ ರಿಯಲೈಸೇಷನ್ ಮತ್ತು ಸೆಲ್ಫ್ ನಾಲೆಜ್ ಅಂತ ಏನಿದೆಯೋ ಇದನ್ನು ನಾವು ತಗೊಳ್ಳಿಲ್ಲ ಅಂದರೆ ಬರೀ ರೆಮಿಡಿ ಒಂದರಿಂದನೇ ಎಲ್ಲವೂ ಸಾಲ್ವ್ ಆಗಲ್ಲ. ಬೆಸ್ಟ್ ರೆಮಿಡಿ ಅಂದರೆ ನಿಮ್ಮ ಅಪ್ರೋಚ್ನ ಬದಲಾಯಿಸ್ಕೊಳ್ಳೋದು. ಗುರು ಅಂದರೆ ಮುಂದಾಲೋಚನೆ ಅಂತ ಅರ್ಥ. ಇವತ್ತಿನ ಪರಿಸ್ಥಿತಿ ಹೇಗಾದರೂ ಇರಲಿ, ಮುಂದಿನ ದಿನಗಳಲ್ಲಿ ಸ್ಥಿತಿಗತಿ ಚೆನ್ನಾಗಿರಬೇಕಾದ್ರೆ ಇವತ್ತು ಏನು ಮಾಡಬೇಕಾಗತ್ತೆ ಅಂತ ಯೋಚಿಸೋದು. ಇವತ್ತೇ ಎಲ್ಲವೂ ಬದಲಾಗಬೇಕು ಅಂತ ನಿರೀಕ್ಷಿಸಬಾರದು.
ಆತುರದಲ್ಲಿ ಯಾವುದೇ ನಿರ್ಧಾರ ಮಾಡಬಾರ್ದು. ಎಮೋಷ್ನಲ್ ಆಗಿ ಹಣಕಾಸಿನ ವ್ಯವಹಾರ ಕೂಡ ಮಾಡಬಾರ್ದು. ಗುರು ಅಂದರೆ ಶ್ರದ್ಧೆ, ಪ್ರಾಮಾಣಿಕತೆ. ಹೀಗಾಗಿ ಮಾಡೋ ಕೆಲಸವನ್ನು ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡಬೇಕು, ಅರೆಮನಸ್ಸಿನಿಂದ ಮಾಡಬಾರ್ದು. ಗುರು ಅಂದರೆ ನಂಬಿಕೆ, ಬ್ಲೈಂಡ್ ಬಿಲೀಫ್ ಇಟ್ಕೋಬಾರ್ದು, ಶುದ್ಧ ನಂಬಿಕೆಯನ್ನು ಬಲಪಡಿಸ್ಕೊಳ್ಬೇಕು. ಇದಕ್ಕಾಗಿ ನಿಮಗಿಷ್ಟವಾದ ದೇವರನ್ನ ಆರಾಧಿಸ್ಬೋದು, ಭಕ್ತಿಯಿಂದ ತಲ್ಲೀನರಾಗಿ ಆರಾಧಿಸಬೇಕು, ಹರಕೆಯ ಥರ ಪೂಜೆ ಪ್ರಾರ್ಥನೆ ಅಲ್ಲ. ಗುರುಬಲ ಇಲ್ಲದ ಕಾರಣ ಈ ಫೀಲ್ ಗುಡ್ ಫ್ಯಾಕ್ಟರ್ಗಳು ಅನ್ನುವಂಥದ್ದು ಏನಿದೆಯೋ ಇದು ಕಡಿಮೆ ಇರ್ತದೆ. ಆದರೆ ಗುರು ನಿಮ್ಮ ಲಗ್ನಕ್ಕೆ ಅನುಗುಣವಾಗಿ ಕೆಲ ಶುಭ ಫಲಗಳನ್ನು ಕೊಡ್ತಿರ್ತದೆ, ಆದರೆ ಅದನ್ನು ಫೀಲ್ ಮಾಡ್ತಾ ಇರೋದಿಲ್ಲ. ಹೀಗಾಗಿ ಮಾನಸಿಕ ಫೀಲಿಂಗಿಗೆ ಮಹತ್ವ ನೀಡೋದು ಬೇಡ. ಚಂದ್ರಮ ಮನಸೋಜಾತ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅಂದರೆ ಏನು ರಾಶಿಯಿಂದ ಹೇಳುವಂಥ ಗೋಚರ ಫಲಗಳೇನಿವೆಯೋ ಇವು ಹೆಚ್ಚಾಗಿ ಅಪ್ಲೈ ಆಗೋದು ಮನಸ್ಸಿಗೆ. ಸೊ ಇದು ಯಾವುದೇ ಘಟನೆಗಳಿಗೆ ಅಥವಾ ದೇಹಕ್ಕೆ ಹೆಚ್ಚಾಗಿ ಅಪ್ಲೈ ಆಗೋದಿಲ್ಲ. ಇನ್ನು ಗೋಚರ ಫಲ ಅನ್ನೋದೇನಿದೆಯೋ ಇದು ಬಾಹ್ಯ ಪ್ರಪಂಚದ ಪ್ರಭಾವಗಳಾಗಿರ್ತವೆ. ಸೊ ಬಾಹ್ಯ ಪ್ರಭಾವಗಳಿಗೆ ಮನಸ್ಸಿನಲ್ಲಿ ಒಂದು ಒತ್ತಡದ ರೀತಿಯ ಸನ್ನಿವೇಶ ಸೃಷ್ಟಿಯಾಗಿ ನೀವು ರೆಸ್ಪಾಂಡ್ ಮಾಡಿದ್ರೆ ಆವಾಗ ಮನಸ್ಸಿನಲ್ಲಿರುವಂಥ ಆಲೋಚನೆ ಏನಿದೆಯೋ ಅದು ಘಟನೆಯಾಗಿ ಅಥವಾ ಫಲವಾಗಿ ಬದಲಾಗೋದು. ಇನ್ನು ದಶೆಗಳ ವಿಚಾರಕ್ಕೆ ಬರೋದಾದರೆ ಇಲ್ಲಿ ನಕ್ಷತ್ರಗಳನ್ನು ಪರಿಗಣಿಸಬೇಕಾಗತ್ತೆ. ವೃಷಭ ರಾಶಿಯಲ್ಲಿ 3 ನಕ್ಷತ್ರಗಳು ಬರ್ತದೆ. ಸೊ ಅವರವರ ವಯೋಮಾನಕ್ಕೆ ಅನುಗುಣವಾಗಿ ಸದ್ಯ ನಡೀತಾ ಇರಬಹುದಾದಂಥ ದಶೆಗಳು ಮತ್ತು ಅದರ ಥೀಮ್ ಹೇಗಿರ್ತದೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಜಾತಕದಲ್ಲಿ ಏನು ದಶಾನಾಥ ಪ್ಲಾನೆಟ್ ಗ್ರಹ ಏನಿದೆಯೋ ಅದರ ಪೊಸಿಷನ್ ಆಧಾರದಲ್ಲಿ ಈ ಏನು ನಾನು ಫಲ ಅಂತ ಅಥವಾ ಏನು ಎಫೆಕ್ಟ್ ಅಂತ ಹೇಳ್ತಾ ಇದ್ದೀನೋ ಇದು ಒಂದು ಕೊಂಚ ಮಟ್ಟಿಗೆ ಬದಲಾವಣೆ ಇರ್ತದೆ. ಇನ್ನು ವೃಷಭ ರಾಶಿಯಲ್ಲಿ ಮೊದಲನೇ ನಕ್ಷತ್ರ ಬಂದು ಕೃತಿಕಾ, ಇದು ಬಂದು ಸೂರ್ಯನ ನಕ್ಷತ್ರ. ಸೊ ಕಾನ್ಫಿಡೆಂಟ್ ಚೈಲ್ಡ್ ಅಂತ ಅನಿಸ್ಕೊಂಡಿರುತ್ತೆ ಬಾಲ್ಯದಲ್ಲಿ. ಸೊ ಇವ್ರದ್ದು ನೆಕ್ಸ್ಟು ಏನು ಯೌವನ ಅಂತ ಬಂದಾಗ ಇವರು ಕೊಂಚ ಸವಾಲುಗಳನ್ನು ಎದುರಿಸುವಂಥ ಪ್ರಮೇಯ ಇರ್ತದೆ. ಇದರಲ್ಲಿ ಈಗ 25ರಿಂದ 35 ಪ್ರಾಯದಲ್ಲಿರುವವರು ಸಾಮಾನ್ಯವಾಗಿ ರಾಹು ಮಹಾದಶೆಯ ಅವಧಿಯಲ್ಲಿರೋ ಸಾಧ್ಯತೆ ಹೆಚ್ಚಾಗಿದೆ. ರಾಹು ಮಹಾದಶೆ ಅವಧಿ ಏನಿದೆಯೋ ಇದು ನೀವು ಹೇಗೆ ಪ್ಲಾನಿಂಗ್ ಮಾಡ್ಕೊಳ್ತೀರೋ ಅದರಂತೆ ಅದು ಫಲ ಕೊಡ್ತದೆ. ಮಹತ್ ಕಾರ್ಯಗಳನ್ನು ಮಾಡಬೇಕು ಅಂತ ಮನಸ್ಸು ಆತುರಿತಾ ಇರ್ತದೆ. ಬಿಗ್ ಅಚೀವ್ಮೆಂಟ್, ಬಿಗ್ ಮನಿ ಇಂಥವನ್ನ ಹಗಲಿರುಳು ಯೋಚಿಸ್ತಾರೆ. ಇದರಿಂದಾಗಿ ಮಾನಸಿಕವಾಗಿ ರೆಸ್ಟ್ಲೆಸ್ನೆಸ್ ಇರ್ತದೆ. ಇದೊಂದು ರೀತಿಯ ಹೈ ಸ್ಟ್ರೆಸ್, ಹೈ ಗ್ರೋತ್ನ ದಶೆಕಾಲ. ಆದರೆ ಯೋಚನೆ ಮಾಡ್ತಾ ಕೂತ್ರೆ ಜಸ್ಟ್ ಯೋಚನೆಯಲ್ಲೇ ಕಳೆದು ಹೋಗುವಂಥ ಪ್ರಮೇಯ ಇರ್ತದೆ. ಅದರ ಬದಲಾಗಿ ಸಣ್ಣ ಸಣ್ಣ ಹೆಜ್ಜೆ ಇಡೋದಕ್ಕೆ ಆರಂಭಿಸಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಸ್ಟ್ರೆಸ್ ಜಾಸ್ತಿ ಆಗೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ ತುಂಬ ವಿಚಾರಗಳನ್ನು ತಗೊಳ್ಳೋದು. ಹಂಗಾಗಿ ಟೂ ಮಚ್ ವಿಚಾರಗಳನ್ನು ಒಟ್ಟಿಗೆ ಮುಗಿಸ್ತೀನಿ, ಒಟ್ಟಿಗೆ ಮಾಡ್ತೀನಿ ಅಂತ ಹೋಗೋದಕ್ಕಿಂತಲೂ ಒಂದೋ ಎರಡೋ ವಿಚಾರವನ್ನು ಕೈಗೆತ್ಕೊಂಡು ಅದರ ಮೇಲೇ ಫೋಕಸ್ ಮಾಡಿ, ಅದರ ಮೇಲೇ ವರ್ಕ್ ಮಾಡಿ, ಅದನ್ನೊಂದು ಲಾಜಿಕಲ್ ಎಂಡಿಗೆ ತಗೊಂಡೋಗೋ ಥರದಲ್ಲಿ ವರ್ಕ್ ಮಾಡಿದ್ರೆ ಈ ಅವಧಿ ಏನಿದೆಯೋ ರಾಹುದಶೆ ಅವಧಿ ಏನಿದೆಯೋ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಇದೆ. ಇನ್ನು 35ರಿಂದ 45 ವಯೋಮಾನದಲ್ಲಿರುವವರು ಗುರು ಮಹಾದಶೆ ಅವಧಿಯಲ್ಲಿ ಇರ್ತಾರೆ. ಇದೊಂದು ರೀತಿಯ ಗೋಲ್ಡನ್ ಎರಾ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಗುರು ಮಹಾದಶೆ ಉತ್ತಮ ಕಾಲವೇ ಆಗಿರ್ತದೆ. ಶಾಂತಿಯುತ ಜೀವನ ಮಾಡೋ ಬಗ್ಗೆ ಇವರು ಯೋಚಿಸ್ತಾ ಇರ್ತಾರೆ. ಜೀವನ ಏನು ಅನ್ನೋದರ ಒಂದು ರೀತಿಯ ಆಳ ಅಗಲ ಅರಿವಾಗಿರ್ತದೆ. ಹುಸಿ ನಿರೀಕ್ಷೆಗಳಿರೋದಿಲ್ಲ, ಇದು ಒಳ್ಳೆಯದೇ. ಇತರರಿಗೆ ಮಾರ್ಗದರ್ಶನ ಮಾಡೋ ಸ್ಟೇಜ್ನಲ್ಲಿ ಇರ್ತಾರೆ. ಒಂದು ರೀತಿಯ ಅನುಭವಸ್ಥರ ರೀತಿ ಇವರು ವರ್ತಿಸ್ತಾರೆ. ಸೊ ಈ ಅವಧಿ ಏನಿದೆಯೋ ಇದು ಇವರಿಗೆ ಒಂದು ರೀತಿಯ ಪ್ರೌಢಿಮೆಯನ್ನು ಕೊಟ್ಟಿರ್ತದೆ. ಸಾಮಾಜಿಕವಾಗಿ ಒಂದು ರೀತಿಯ ರೆಕಗ್ನಿಷನ್, ಗೌರವ, ಪ್ರಮೋಷನ್ ಇಂಥದಕ್ಕೆಲ್ಲ ಅವಕಾಶಗಳಿರ್ತದೆ. ಇನ್ನು 45ರಿಂದ 55 ವಯೋಮಾನದಲ್ಲಿರುವವರು ಸಾಮಾನ್ಯವಾಗಿ ಶನಿ ಮಹಾದಶೆಯ ಕಾಲದಲ್ಲಿರೋ ಸಾಧ್ಯತೆ ಇದೆ. ಶನಿ ಮಹಾದಶೆಯಲ್ಲಿದ್ದರೆ ವರ್ಕ್ಲೋಡ್, ಜವಾಬ್ದಾರಿಗಳು ಸ್ವಲ್ಪ ಕಷ್ಟ ಕೊಡ್ಬೋದು. ಒಂದು ಸ್ವಲ್ಪ ಮೆಥಾಡಿಕ್ ಆಗಿ, ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ. ದಿನಚರಿಗಳನ್ನು ಅಳವಡಿಸ್ಕೊಂಡು ಕ್ರಮಬದ್ಧವಾಗಿ ಶಿಸ್ತಿನಿಂದ ಕಾರ್ಯಪ್ರವೃತ್ತರಾಗಬೇಕಾಗತ್ತೆ. ಸಹನೆ ಇರಬೇಕಾಗುತ್ತೆ. ಸಾಮಾನ್ಯವಾಗಿ ಶನಿ ದಶೆ ಅವಧಿಯಲ್ಲಿ ದೈಹಿಕ ಚಟುವಟಿಕೆಗಳನ್ನು ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ಉತ್ತಮ. ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕಾಗತ್ತೆ. ಆದರೆ 3ನೇ ಭಾವದಲ್ಲಿ ಗುರು ಇರೋದ್ರಿಂದಾಗಿ ಇವರಿಗೆ ಏನು ಕಾರ್ಯಗಳು ಅಂತ ಇವರು ಮಾಡ್ತಾ ಇರ್ತಾರೋ ಇದರಲ್ಲಿ ವಿಳಂಬ, ಶನಿ ದಶೆಯು ವಿಳಂಬವನ್ನು ಮಾಡೋದ್ರಿಂದಾಗಿ ಎಲ್ಲವೂ ತುಂಬ ವಿಳಂಬ ಆಗ್ತಿದೆ ಅಂತ ಅನಿಸುತ್ತೆ. ಆದರೆ ವೃಷಭ ರಾಶಿ ಬಂದು ಬಹಳ ಸಹನೆ ಇರುವಂಥ ಒಂದು ರಾಶಿ. ಹಾಗಾಗಿ ಅವರ ಏನು ರಾಶಿಯ ಕ್ವಾಲಿಟಿ ಏನಿದೆಯೋ ಸಹನೆ, ಅದನ್ನು ಅವರಲ್ಲಿ ಇರ್ತದೆ ಅದು. ಸೊ ಅದಕ್ಕೆ ಸಹನೆಯಿಂದ ಮುಂದುವರಿಬೇಕಾಗುತ್ತೆ. ಇವತ್ತಲ್ಲ ನಾಳೆ ಏನು ಪ್ರಯತ್ನ ಇದೆಯೋ ಇದಕ್ಕೆ ಫಲ ಸಿಗ್ತದೆ ಅನ್ನೋ ನಂಬಿಕೆ ಇಟ್ಕೊಳ್ಬೇಕಾಗುತ್ತೆ. ಇನ್ನು 55ರಿಂದ 65 ವಯೋಮಾನದಲ್ಲಿರುವವರು ಇವರು ಶನಿ ಮಹಾದಶೆಯ ಅವಧಿಯಲ್ಲಿರುವ ಸಾಧ್ಯತೆ ಹೆಚ್ಚಾಗಿದೆ. ಇಲ್ಲವೇ ಬುಧ ಮಹಾದಶೆ ಶುರುವಾಗಿರುತ್ತದೆ. ಸೊ ಈ ಅವಧಿಯಲ್ಲೂ ಕೂಡ ಇವರು ಇನ್ನೂ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಯೋಚಿಸ್ತಾ ಇರ್ತಾರೆ. ಬುಧ ಮಹಾದಶೆ ಅವಧಿಯಲ್ಲಿದ್ದರೆ ಇವರಿಗೆ ಸ್ವಲ್ಪ ಕ್ಯಾಲ್ಕುಲೇಷನ್ಗಳು, ಬಿಸ್ನೆಸ್ ಆಲೋಚನೆ ಇಂಥದ್ದೆಲ್ಲ ಬರುವ ಸಾಧ್ಯತೆ ಇರ್ತದೆ. ಇನ್ನು ವೃಷಭ ರಾಶಿಯಲ್ಲಿ 2ನೇ ನಕ್ಷತ್ರ ಬಂದು ರೋಹಿಣಿ. ರೋಹಿಣಿ ನಕ್ಷತ್ರದವರಿಗೆ ಚಂದ್ರ ದಶೆಯಿಂದ ಇವರ ಬಾಲ್ಯ ಆರಂಭ ಆಗಿರ್ತದೆ. ಬಾಲ್ಯದಲ್ಲಿ ಸಾಫ್ಟ್ ಆ್ಯಂಡ್ ಸೆನ್ಸಿಟಿವ್,
ಮತ್ತು ಒಳ್ಳೆ ಇಮ್ಯಾಜಿನೇಷನ್ ಇರುವಂಥ ಕಲ್ಪನಾ ಶಕ್ತಿ ಇರುವಂಥ ಮಕ್ಕಳು ಅಂತ ಅನಿಸ್ಕೊಂಡಿರ್ತಾರೆ. ಇದರಲ್ಲೀಗ 25ರಿಂದ 35 ವಯೋಮಾನದಲ್ಲಿರುವವರು ಸಾಮಾನ್ಯವಾಗಿ ರಾಹು ಮಹಾದೇಶಿ ಅವಧಿಯಲ್ಲಿರುವಂಥ ಸಾಧ್ಯತೆ ಇದೆ. ರಾಹು ಮಹಾದೇಶಿ ಅವಧಿ ಏನಿದೆಯೋ ಇದು ನೀವು ಹೇಗೆ ಪ್ಲಾನಿಂಗ್ ಮಾಡ್ಕೊಳ್ತೀರೋ ಅದರಂತೆ ಅದು ಫಲ ಕೊಡ್ತದೆ. ಮಹತ್ ಕಾರ್ಯಗಳನ್ನು ಮಾಡಬೇಕು ಅಂತ ಮನಸ್ಸು ಆತುರಿತ ಇರ್ತದೆ. ಬಿಗ್ ಅಚೀವ್ಮೆಂಟ್, ಬಿಗ್ ಮನಿ ಇಂಥವನ್ನ ಹಗಲಿರುಳು ಯೋಚಿಸ್ತಾರೆ. ಇದರಿಂದಾಗಿ ಮಾನಸಿಕವಾಗಿ ರೆಸ್ಟ್ಲೆಸ್ನೆಸ್ ಇರ್ತದೆ. ಇದೊಂದು ರೀತಿಯ ಹೈ ಸ್ಟ್ರೆಸ್, ಹೈ ಗ್ರೋತ್ನ ದಶೆ ಕಾಲ. ಆದರೆ ಯೋಚನೆ ಮಾಡ್ತಾ ಕೂತ್ರೆ ಜಸ್ಟ್ ಯೋಚನೆಯಲ್ಲೇ ಕಳೆದು ಹೋಗುವಂಥ ಪ್ರಮೇಯ ಇರ್ತದೆ. ಅದರ ಬದಲಾಗಿ ಸಣ್ಣ ಸಣ್ಣ ಹೆಜ್ಜೆ ಇಡೋದಕ್ಕೆ ಆರಂಭಿಸಬೇಕು. ಕನ್ಸಿಸ್ಟೆನ್ಸಿ ಇರಬೇಕು. ಸ್ಟ್ರೆಸ್ ಜಾಸ್ತಿ ಆಗೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ ತುಂಬ ವಿಚಾರಗಳನ್ನು ತಗೊಳ್ಳೋದು. ಹಂಗಾಗಿ ಟೂ ಮಚ್ ವಿಚಾರಗಳನ್ನು ಒಟ್ಟಿಗೆ ಮುಗಿಸ್ತೀನಿ, ಒಟ್ಟಿಗೆ ಮಾಡ್ತೀನಿ ಅಂತ ಹೋಗೋದಕ್ಕಿಂತಲೂ ಒಂದೋ ಎರಡೋ ವಿಚಾರವನ್ನು ಕೈಗೆತ್ಕೊಂಡು ಅದರ ಮೇಲೇ ಫೋಕಸ್ ಮಾಡಿ, ಅದರ ಮೇಲೇ ವರ್ಕ್ ಮಾಡಿ, ಅದನ್ನೊಂದು ಲಾಜಿಕಲ್ ಎಂಡಿಗೆ ತಗೊಂಡೋಗೋ ಥರದಲ್ಲಿ ವರ್ಕ್ ಮಾಡಿದ್ರೆ ಈ ಅವಧಿ ಏನಿದೆಯೋ, ರಾಹುದೇಶಿ ಅವಧಿ ಏನಿದೆಯೋ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಇದೆ. ಇನ್ನು 35ರಿಂದ 45 ವಯೋಮಾನದಲ್ಲಿರುವವರು ಗುರು ಮಹಾದೇಶಿ ಅವಧಿಯಲ್ಲಿ ಇರ್ತಾರೆ. ಇದೊಂದು ರೀತಿಯ ಗೋಲ್ಡನ್ ಎರಾ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಗುರು ಮಹಾದೇಶಿ ಉತ್ತಮ ಕಾಲವೇ ಆಗಿರ್ತದೆ. ಶಾಂತಿಯುತ ಜೀವನ ಮಾಡೋ ಬಗ್ಗೆ ಇವರು ಯೋಚಿಸ್ತಾ ಇರ್ತಾರೆ. ಜೀವನ ಏನು ಅನ್ನೋದರ ಒಂದು ರೀತಿಯ ಆಳ ಅಗಲ ಅರಿವಾಗಿರ್ತದೆ. ಹುಸಿ ನಿರೀಕ್ಷೆಗಳಿರೋದಿಲ್ಲ, ಇದು ಒಳ್ಳೆಯದೇ. ಇತರರಿಗೆ ಮಾರ್ಗದರ್ಶನ ಮಾಡೋ ಸ್ಟೇಜ್ನಲ್ಲಿ ಇರ್ತಾರೆ. ಒಂದು ರೀತಿಯ ಅನುಭವಸ್ಥರ ರೀತಿ ಇವರು ವರ್ತಿಸ್ತಾರೆ. ಸೊ ಈ ಅವಧಿ ಏನಿದೆಯೋ ಇದು ಇವರಿಗೆ ಒಂದು ರೀತಿಯ ಪ್ರೌಢಿಮೆಯನ್ನು ಕೊಟ್ಟಿರ್ತದೆ. ಸಾಮಾಜಿಕವಾಗಿ ಒಂದು ರೀತಿಯ ರೆಕಗ್ನಿಷನ್, ಗೌರವ, ಪ್ರಮೋಷನ್ ಇಂಥದಕ್ಕೆಲ್ಲ ಅವಕಾಶಗಳಿರ್ತದೆ. ಇನ್ನು 45ರಿಂದ 55 ವಯೋಮಾನದಲ್ಲಿರುವವರು ಸಾಮಾನ್ಯವಾಗಿ ಶನಿ ಮಹಾದಶೆಯ ಕಾಲದಲ್ಲಿರೋ ಸಾಧ್ಯತೆ ಇದೆ. ಶನಿ ಮಹಾದಶೆಯಲ್ಲಿದ್ದರೆ ವರ್ಕ್ಲೋಡ್, ಜವಾಬ್ದಾರಿಗಳು ಸ್ವಲ್ಪ ಕಷ್ಟ ಕೊಡ್ಬೋದು. ಒಂದು ಸ್ವಲ್ಪ ಮೆಥಾಡಿಕ್ ಆಗಿ, ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ. ದಿನಚರಿಗಳನ್ನು ಅಳವಡಿಸ್ಕೊಂಡು ಕ್ರಮಬದ್ಧವಾಗಿ ಶಿಸ್ತಿನಿಂದ ಕಾರ್ಯಪ್ರವೃತ್ತರಾಗಬೇಕಾಗತ್ತೆ. ಸಹನೆ ಇರಬೇಕಾಗುತ್ತೆ. ಸಾಮಾನ್ಯವಾಗಿ ಶನಿದೇಶ ಅವಧಿಯಲ್ಲಿ ದೈಹಿಕ ಚಟುವಟಿಕೆಗಳನ್ನು ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ಉತ್ತಮ. ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕಾಗತ್ತೆ. ಆದರೆ 3ನೇ ಭಾವದಲ್ಲಿ ಗುರು ಇರೋದ್ರಿಂದಾಗಿ ಇವರಿಗೆ ಏನು ಕಾರ್ಯಗಳು ಅಂತ ಇವರು ಮಾಡ್ತಾ ಇರ್ತಾರೋ ಇದರಲ್ಲಿ ವಿಳಂಬ, ಶನಿದಶೆಯು ವಿಳಂಬವನ್ನು ಮಾಡೋದ್ರಿಂದಾಗಿ ಎಲ್ಲವೂ ತುಂಬ ವಿಳಂಬ ಆಗ್ತಿದೆ ಅಂತ ಅನಿಸುತ್ತೆ. ಆದರೆ ವೃಷಭ ರಾಶಿ ಬಂದು ಬಹಳ ಸಹನೆ ಇರುವಂಥ ಒಂದು ರಾಶಿ. ಹಾಗಾಗಿ ಅವರ ಏನು ರಾಶಿಯ ಕ್ವಾಲಿಟಿ ಏನಿದೆಯೋ ಸಹನೆ, ಅದನ್ನು ಅವರಲ್ಲಿ ಇರ್ತದೆ ಅದು. ಸೊ ಅದಕ್ಕೆ ಸಹನೆಯಿಂದ ಮುಂದುವರಿಬೇಕಾಗುತ್ತೆ. ಇವತ್ತಲ್ಲ ನಾಳೆ ಏನು ಪ್ರಯತ್ನ ಇದೆಯೋ ಇದಕ್ಕೆ ಫಲ ಸಿಗ್ತದೆ ಅನ್ನೋ ನಂಬಿಕೆ ಇಟ್ಕೊಳ್ಬೇಕಾಗುತ್ತೆ. ಇನ್ನು 55ರಿಂದ 65 ವಯೋಮಾನದಲ್ಲಿರುವವರು ಇವರು ಶನಿ ಮಹಾದಶೆಯ ಅವಧಿಯಲ್ಲಿರುವ ಸಾಧ್ಯತೆ ಹೆಚ್ಚಾಗಿದೆ. ಇಲ್ಲವೇ ಬುಧ ಮಹಾದಶೆ ಶುರುವಾಗಿರುತ್ತದೆ. ಬುಧ ಮಹಾದಶೆಯಲ್ಲಿ ಬಿಸ್ನೆಸ್ ಮೈಂಡ್ ಆಕ್ಟಿವೇಟ್ ಆಗಿರುತ್ತೆ. ಹೊಸ ಹೊಸ ವಿಚಾರಗಳನ್ನು ಕಲಿಯುವ ಆಸಕ್ತಿ ಇರ್ತದೆ. ತಲೆಯಲ್ಲಿ ಸದಾ ಲೆಕ್ಕಾಚಾರಗಳು ಓಡಾಡ್ತಾ ಇರ್ತವೆ. ಮತ್ತೆ ಬುಧ ಬಂದು ಬುದ್ಧಿವಂತಿಕೆಗೆ ಸಂಬಂಧಿಸಿದ ಗ್ರಹ. ಹೀಗಾಗಿ ಬುದ್ಧಿಮತ್ತೆಯು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತದೆ. ಹೊಸ ಹೊಸ ಐಡಿಯಾಗಳು ಕೂಡ ಬರ್ತದೆ. ಆದರೆ ವೃಷಭ ರಾಶಿಯವರಿಗೆ ಗುರುಬಲ ಇಲ್ಲದ ಕಾರಣ, ಜೊತೆಗೆ ಏಜ್ ಫ್ಯಾಕ್ಟರ್, ಇದೆಲ್ಲ ಕಾರಣಕ್ಕೆ ಇವರ ಐಡಿಯಾಗಳೇನಿದೆಯೋ ಇದನ್ನು ಇಂಪ್ಲಿಮೆಂಟ್ ಮಾಡೋ ವಿಚಾರದಲ್ಲಿ ಇವರಿಗೆ ಸ್ವಲ್ಪ ಅಪನಂಬಿಕೆ ಕಾಡ್ಬೋದು. ಸೊ ಇದನ್ನು ಮಾಡಬೇಕು, ಮಾಡ್ಲಿಕ್ಕೆ ಸಾಧ್ಯನೋ ಅನ್ನುವಂಥ ಕೆಲವೊಂದು ಅನುಮಾನಗಳು ಕೂಡ ಕಾಡ್ಬೋದು. ಸೊ ಸಣ್ಣದಾಗಿ ಪ್ರಯತ್ನ ಮಾಡೋದಕ್ಕೆ ಏನು ಅಭ್ಯಂತರ ಇಲ್ಲ. ಸಣ್ಣ ಪ್ರಯತ್ನ ಮಾಡಿ ಪ್ರಾಕ್ಟಿಕಲ್ ಸ್ಟಡಿಯನ್ನು ಅಥವಾ ಪ್ರಾಕ್ಟಿಕಾಲಿಟಿಯನ್ನು ಬೇಕಾದ್ರೆ ನೋಡ್ಬೋದು. ಇನ್ನು ವೃಷಭ ರಾಶಿಯಲ್ಲಿ 3ನೇ ನಕ್ಷತ್ರ ಬಂದು ಮೃಗಶಿರ ನಕ್ಷತ್ರದವರಿಗೆ ಮಂಗಳ ಮಹಾದಶೆಯಿಂದ ಇವರ ಬಾಲ್ಯ ಆರಂಭ ಆಗಿರ್ತದೆ. ಸೊ ಇವರಲ್ಲೀಗ 25ರಿಂದ 35 ವಯೋಮಾನದಲ್ಲಿರುವವರು ಸೊ ಗುರು ಮಹಾದಶೆಯ ಅವಧಿಯಲ್ಲಿರ್ತದೆ. ಏನು ಇವರಿಗೆ ಲೈಫ್ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ತಾ ಇರ್ತದೆ, ಈ ಅವಧಿಯಲ್ಲಿ ಸಿಕ್ಕಿರುತ್ತೆ. ಸೊ ಮದುವೆ ಅಥವಾ ಕರಿಯರ್ ನಲ್ಲಿ ಪ್ರಗತಿ ಮತ್ತು ಪ್ಲ್ಯಾನಿಂಗ್, ಮುಂದಿನ ಜೀವನದ ಭವಿಷ್ಯದ ಬಗ್ಗೆ ಪ್ಲ್ಯಾನಿಂಗ್ ಇಂಥದ್ದೆಲ್ಲ ನಡೀತಾ ಇರ್ತದೆ ಈ ಸಂದರ್ಭದಲ್ಲಿ. ಸಾಮಾನ್ಯವಾಗಿ ಗುರು ಮಹಾದಶೆ ಉತ್ತಮ ಕಾಲವೇ ಆಗಿರ್ತದೆ. ಶಾಂತಿಯುತ ಜೀವನ ಮಾಡೋ ಬಗ್ಗೆ ಇವರು ಯೋಚಿಸ್ತಾ ಇರ್ತಾರೆ. ಜೀವನ ಏನು ಅನ್ನೋದರ ಒಂದು ರೀತಿಯ ಆಳ ಅಗಲ ಅರಿವಾಗಿರ್ತದೆ. ಹುಸಿ ನಿರೀಕ್ಷೆಗಳಿರೋದಿಲ್ಲ, ಇದು ಒಳ್ಳೆಯದೇ. ಇತರರಿಗೆ ಮಾರ್ಗದರ್ಶನ ಮಾಡೋ ಸ್ಟೇಜ್ನಲ್ಲಿ ಇರ್ತಾರೆ. ಒಂದು ರೀತಿಯ ಅನುಭವಸ್ಥರ ರೀತಿ ಇವರು ವರ್ತಿಸ್ತಾರೆ. ಇನ್ನು ಗುರು 3ನೇ ಭಾವದಲ್ಲಿರೋದ್ರಿಂದಾಗಿ ಇವರು ಇನಿಷಿಯೇಟಿವ್ಗಳು ಅಂತ ಏನಿದೆಯೋ ಅಥವಾ ಬದಲಾವಣೆಗಳು ಅಂತ ಏನಿದೆಯೋ ಇಂಥದಕ್ಕೆ ಇವರು ಅಡಾಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂಥದಕ್ಕೆ ಮುಕ್ತವಾಗಿರಬೇಕಾಗುತ್ತೆ. ಇನ್ನು 35ರಿಂದ 45 ಪ್ರಾಯದಲ್ಲಿರುವವರು ಶನಿ ಮಹಾದಶೆ ಅವಧಿಯಲ್ಲಿ ಇರ್ತಾರೆ. ಸೊ ಇವರ ಸ್ನೇಹಿತರೆಲ್ಲ ಒಂದು ರೀತಿಯ ಏನು ಎಂಜಾಯ್ಮೆಂಟ್ ಮಾಡ್ತಾ ಇರಬೇಕಾದ್ರೆ ಇವರು ದುಡಿಮೆಯಲ್ಲಿ ತುಂಬ ರೆಸ್ಪಾನ್ಸಿಬಿಲಿಟೀಸ್, ಜವಾಬ್ದಾರಿಗಳನ್ನು ತಗೊಂಡು ದುಡಿಮೆಯಲ್ಲಿ ಬ್ಯುಸಿಯಾಗಿರ್ತಾರೆ. ಮಷೀನ್ ರೀತಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಒಂದು ರೀತಿಯಲ್ಲಿ ಇದು ಇವರಿಗೆ ಮುಂದಿನ ಜೀವನಕ್ಕೆ ಒಂದು ರೀತಿಯ ಸಾಲಿಡ್ ಫೌಂಡೇಶನ್ ಅನ್ನು ನಿರ್ಮಿಸ್ಕೊಡುತ್ತೆ. ಶನಿ ಮಹಾದಶೆಯಲ್ಲಿದ್ದರೆ ವರ್ಕ್ಲೋಡ್, ಜವಾಬ್ದಾರಿಗಳು ಸ್ವಲ್ಪ ಕಷ್ಟ ಕೊಡ್ಬೋದು. ಒಂದು ಸ್ವಲ್ಪ ಮೆಥಾಡಿಕ್ ಆಗಿ, ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ. ದಿನಚರಿಗಳನ್ನು ಅಳವಡಿಸ್ಕೊಂಡು ಕ್ರಮಬದ್ಧವಾಗಿ ಶಿಸ್ತಿನಿಂದ ಕಾರ್ಯಪ್ರವೃತ್ತರಾಗಬೇಕಾಗತ್ತೆ. ಸಹನೆ ಇರಬೇಕಾಗುತ್ತೆ. ಸಾಮಾನ್ಯವಾಗಿ ಶನಿದೇಶ ಅವಧಿಯಲ್ಲಿ
ದೈಹಿಕ ಚಟುವಟಿಕೆಗಳನ್ನು ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ಉತ್ತಮ. ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕಾಗತ್ತೆ. ಆದರೆ 3ನೇ ಭಾವದಲ್ಲಿ ಗುರು ಇರೋದ್ರಿಂದಾಗಿ ಇವರಿಗೆ ಏನು ಕಾರ್ಯಗಳು ಅಂತ ಇವರು ಮಾಡ್ತಾ ಇರ್ತಾರೋ ಇದರಲ್ಲಿ ವಿಳಂಬ, ಶನಿ ದಶೆಯು ವಿಳಂಬವನ್ನು ಮಾಡೋದ್ರಿಂದಾಗಿ ಎಲ್ಲವೂ ತುಂಬ ವಿಳಂಬ ಆಗ್ತಿದೆ ಅಂತ ಅನಿಸುತ್ತೆ. ಆದರೆ ವೃಷಭ ರಾಶಿ ಬಂದು ಬಹಳ ಸಹನೆ ಇರುವಂಥ ಒಂದು ರಾಶಿ. ಹಾಗಾಗಿ ಅವರ ಏನು ರಾಶಿಯ ಕ್ವಾಲಿಟಿ ಏನಿದೆಯೋ ಸಹನೆ, ಅದನ್ನು ಅವರಲ್ಲಿ ಇರ್ತದೆ ಅದು. ಸೊ ಅದಕ್ಕೆ ಸಹನೆಯಿಂದ ಮುಂದುವರಿಬೇಕಾಗುತ್ತೆ. ಇವತ್ತಲ್ಲ ನಾಳೆ ಏನು ಪ್ರಯತ್ನ ಇದೆಯೋ ಇದಕ್ಕೆ ಫಲ ಸಿಗ್ತದೆ ಅನ್ನೋ ನಂಬಿಕೆ ಇಟ್ಕೊಳ್ಬೇಕಾಗುತ್ತೆ. ಇನ್ನು 45ರಿಂದ 55 ವಯೋಮಾನದಲ್ಲಿರುವವರು ಬುಧ ಮಹಾದಶೆಯಲ್ಲಿರುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಬುಧ ಮಹಾದಶೆಯಲ್ಲಿ ಬಿಸ್ನೆಸ್ ಮೈಂಡ್ ಆಕ್ಟಿವೇಟ್ ಆಗಿರುತ್ತೆ. ಹೊಸ ಹೊಸ ವಿಚಾರಗಳನ್ನು ಕಲಿಯುವ ಆಸಕ್ತಿ ಇರ್ತದೆ. ತಲೆಯಲ್ಲಿ ಸದಾ ಲೆಕ್ಕಾಚಾರಗಳು ಓಡಾಡ್ತಾ ಇರ್ತವೆ. ಮತ್ತೆ ಬುಧ ಬಂದು ಬುದ್ಧಿವಂತಿಕೆಗೆ ಸಂಬಂಧಿಸಿದ ಗ್ರಹ. ಹೀಗಾಗಿ ಬುದ್ಧಿಮತ್ತೆಯು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತದೆ. ಹೊಸ ಹೊಸ ಐಡಿಯಾಗಳು ಕೂಡ ಬರ್ತದೆ. ಸದ್ಯ ಗುರುಬಲ ಇಲ್ಲದೇ ಇರೋ ಕಾರಣಕ್ಕೆ ಏನು ಅವರ ಐಡಿಯಾಗಳು ಅಂತಿರ್ತವೋ ಅಥವಾ ಏನು ಆಲೋಚನೆಗಳು ಅಂತಿರ್ತವೋ ಇದು ಕಾರ್ಯರೂಪಕ್ಕಿಳಿಸುವ ವಿಚಾರದಲ್ಲಿ ಸ್ವಲ್ಪ ಆತ್ಮವಿಶ್ವಾಸದ ಕೊರತೆ ಕಾಡಬಹುದು. ಇನ್ನು ವೃಷಭ ರಾಶಿಯವರಿಗೆ ಈ 3ನೇ ಮನೆ ಅಂತ ಏನು ಹೇಳ್ತಾರೋ ಇದರ ಮೇಲೆ ಗುರು ಟ್ರಾನ್ಸಿಟ್, ಗುರು ಗೋಚರ ಆಗೋದು ಸೈಕಾಲಜಿಕಲಿ ಹೆಂಗೆ ಎಫೆಕ್ಟ್ ಮಾಡುತ್ತೆ ಅಂತ ನೋಡೋದಾದ್ರೆ, ಮುಖ್ಯವಾಗಿ ಗುರು ಏನಿದೆಯೋ ಇದು ಕಠಿಣ ಪರಿಶ್ರಮದ ಗ್ರಹ ಅಲ್ಲ, ಇದು ಬಂದು ಅನುಗ್ರಹದ ಗ್ರಹ. ಅದೇ ಶನಿ ಕಠಿಣ ಪರಿಶ್ರಮದ ಗ್ರಹ. ಆದರೆ 3ನೇ ಮನೆ ಅನ್ನೋದೇನಿದೆಯೋ ಇದು ಸತತ ಪ್ರಯತ್ನ, ಪರಿಶ್ರಮವನ್ನೇ ಹೇಳುವಂಥ ಒಂದು ಸ್ಥಾನ ಇದು. ಸೊ ಇದರ ಮೇಲೆ ಗುರು ಗೋಚರ ಆಗುವಾಗ ಮಾನಸಿಕವಾಗಿ ನಿಮಗೆ ಪರಿಶ್ರಮವನ್ನು ಕಮ್ಮಿ ಮಾಡ್ಕೊಳ್ಬೇಕು ಅನ್ನೋ ರೀತಿಯ ಒಂದು ಸೈಕಾಲಜಿಕಲ್ ಎಫೆಕ್ಟ್ ಆಗ್ತಾ ಇರ್ತದೆ. ಗುರು ಬಂದು ಪರಿಶ್ರಮವನ್ನು ಕಮ್ಮಿ ಮಾಡಿಸೋದಕ್ಕೆ ಟ್ರೈ ಮಾಡುತ್ತೆ. ಇದು ನಿಮಗೆ ನೆಗೆಟಿವ್ ಆಗಿ ಪರಿಗಣಿಸುತ್ತೆ. ಯಾಕೆಂದರೆ ಪರಿಶ್ರಮವನ್ನು ಮಾಡಬೇಕಾದಂಥ ಒಂದು ಸ್ಥಾನದಲ್ಲಿ ನೀವು ಪರಿಶ್ರಮವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀರಾ. ಸೊ ಹಂಗಾಗಿ ಮೋಟಿವೇಶನ್ ಕಮ್ಮಿ ಇರ್ತದೆ. ಸೊ ನಾನು ಏನು ಪ್ರಯತ್ನ ಪಡ್ತಾ ಇದ್ದೀನೋ ಇದರ ಅರ್ಥ ಏನು, ಮೀನಿಂಗ್ ಹುಡುಕೋದು, ಏನಕ್ಕೆ ನಾನು ಪ್ರಯತ್ನ ಪಡಬೇಕು ಅನ್ನೋ ರೀತಿಯ ಮೀನಿಂಗ್ಗಳನ್ನು ಹುಡುಕೋದು, ಗುರು ಬಂದು ಮೀನಿಂಗನ್ನು ಹುಡುಕಿಸುತ್ತೆ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಏನು ಈ ಗುರುವಿನ ಗೋಚರ ಅನ್ನೋದೇನಿದೆಯೋ, 3ನೇ ಭಾವದ ಗೋಚರ ಅನ್ನೋದೇನಿದೆಯೋ ಇದು ಸ್ವಲ್ಪ ಕಷ್ಟ, ಚೆನ್ನಾಗಿರೋದಿಲ್ಲ ಅಥವಾ ಅನ್ಫೇವರೇಬಲ್ ಅಂತ ಕರೆಸ್ಕೊಳ್ಳೋದು. ಸೊ ಇದನ್ನು ನಿಭಾಯಿಸಬೇಕಾದ್ರೆ ಮುಖ್ಯವಾಗಿ ನಿರೀಕ್ಷೆಗಳನ್ನು ಕಮ್ಮಿ ಮಾಡ್ಕೊಳ್ಬೇಕಾಗತ್ತೆ. ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡೋದಕ್ಕೆ ಮುಂದಾಗಬೇಕಾಗತ್ತೆ. ಕ್ರಮಬದ್ಧವಾದಂಥ ರೀತಿಯಲ್ಲಿ ಏನು ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗೋದು ಸೂಕ್ತ. ಸೊ ಗುರುಬಲದ ಎಫೆಕ್ಟ್ ಏನಿದೆಯೋ ಇದು ಹೆಚ್ಚು ಕಡಿಮೆ 15ರಿಂದ 20% ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದರಲ್ಲಿ ದಶೆಗಳು ಮತ್ತು ದಶೆಯ ಭುಕ್ತಿಗಳು ಜೊತೆಗೆ ಜಾತಕದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಗ್ರಹಗಳು ಪೊಸಿಷನ್ ಎಲ್ಲ ಚೆನ್ನಾಗಿತ್ತು ಅಂದರೆ ಈ ಗುರುಬಲದ ಕಾರಣಕ್ಕೆ ನಿಮ್ಮ ಜೀವನ ಏನು ಹಿಂದೆ ಹೋಗೋದಿಲ್ಲ. ಸೊ ಹೆಂಗೆ ನಡೀತಾ ಹೋಗ್ತಾ ಇದೆಯೋ ಅದೇ ರೀತಿ ನಡೀತಾ ಹೋಗುತ್ತೆ. ಸೊ ಜೊತೆಗೆ ಅಷ್ಟಕವರ್ಗ ಬಿಂದುಗಳು ಅಂತ, ಸೊ ಜಾತಕದಲ್ಲಿ ಅಷ್ಟಕವರ್ಗ ಬಿಂದುಗಳು ಏನು ರಾಶಿ, ಗುರು ಪ್ರವೇಶದ ರಾಶಿ ಕಟಕ ರಾಶಿಯಲ್ಲಿ ಚೆನ್ನಾಗಿತ್ತು ಅಂದರೆ 4ಕ್ಕಿಂತ ಹೆಚ್ಚಿನ ಬಿಂದುಗಳಿತ್ತು ಅಂದರೆ ಸೊ ಇದೇನು ದೊಡ್ಡ ಮೇಜರ್ ಅಥವಾ ತುಂಬ ಕಷ್ಟ ಅನ್ನುವಂಥ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡೋದಿಲ್ಲ. ಸೊ ಸರ್ವರಿಗೂ ಮಂಗಳ ಆಗಲಿ. ಮತ್ತೆ ಸಿಗ್ತೀನಿ ಸ್ನೇಹಿತರೆ, ನಮಸ್ಕಾರ.